ಎಂತೆಂಥ ಮುಖಂಡಗಳು ಉರುಳಿ ಹೋಗಿದಾವ, ಎಂತೆಂಥ ಸಾಮ್ರಾಜ್ಯಗಳು ಉರುಳಿ ಹೋಗಿದಾವ. ಜನತೆಯ ಆಂದೋಲನ ಮಾತ್ರ ಜಗತ್ತಿನಲ್ಲಿ ಸಾಹಿತ್ಯ ಉಳಿಸಿದೆ, ಸಂಸ್ಕೃತಿ ಉಳಿಸಿದೆ, ನಾಡು ಉಳಿಸಿದೆ. ಎಲ್ಲ ರೀತಿಯ ತಾರತಮ್ಯದ ವಿರುದ್ಧ ಜನತೆ ಒಂದು ತಮ್ಮ ಸಾಹಿತ್ಯದ ಬದುಕನ್ನು ಕಟ್ಕೊಂಡಿದ್ದಾರೆ. ಸಾಹಿತ್ಯ ಅಂತ ಬೇರೆ ಅಲ್ಲ. ಹಂಗಿದ್ದಾಗ ಇವತ್ತಿನ ದಿನ ಯಾರು ನಿಜವಾಗ್ಲೂ ಅವ್ರ ಹೆಸರು ಹೇಳಲಿಕ್ಕೂ ನಮಗೆ ಮನಸ್ಸಾಗೋದಿಲ್ಲ. ಸರ್ವಾಧಿಕಾರಕ್ಕೆ ಇನ್ನೊಂದು ಹೆಸರಾಗಿನೇ ಇಡೀ ಕನ್ನಡದ ಜನರ ಆಸ್ತಿ ಆಗಬೇಕಾದ, ಕನ್ನಡದ ಜನತೆಯ ಅಸ್ಮಿತೆಯನ್ನು ಪ್ರತಿನಿಧಿಸಬೇಕಾದ ಸಾಹಿತ್ಯ ಪರಿಷತ್ತು, ಹಿಂದಿಗೂ ಸಹಿತ ಸಾಹಿತ್ಯ ಪರಿಷತ್ತು ಇದನ್ನೇ ಪ್ರತಿನಿಧಿಸಬೇಕು ಅಂತ ಹೇಳಿ ಸಾಹಿತ್ಯಿಕವಾದ ಆಂದೋಲನಗಳು ಬಂದಿದ್ದಾವೆ, ಸಾಹಿತ್ಯಿಕವಾದ ಸಂಘ ಸಂಸ್ಥೆಗಳು ಬಂದಿದ್ದಾವೆ. ನಮ್ಮ ಉದ್ದೇಶ ಇರೋದು ಏನು ಅಂತ ಕೇಳಿದ್ರೆ, ಕನ್ನಡದ ನೆಲದಲ್ಲಿ ಇರುವಂತಹ ಎಲ್ಲ ಸಂಸ್ಥೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಮೌಲ್ಯವನ್ನು ಪ್ರತಿನಿಧಿಸಬೇಕು. ಶರಣ, ಸೂಫಿ, ಸಂತ, ಅವಧೂತ, ಕೃಷಿ ಸಂಸ್ಕೃತಿಯನ್ನು ಪ್ರತಿನಿಧಿಸಬೇಕು, ಜನತೆಯನ್ನು ಪ್ರತಿನಿಧಿಸಬೇಕು. ಅದನ್ನು ಬಿಟ್ಟು ನಿಮ್ಮ ಮತೀಯ ನೆಲೆಯನ್ನ ನೀವು ಪ್ರತಿನಿಧಿಸ್ತೀರಿ, ನಿಮ್ಮ ಅಂತರಂಗದಲ್ಲಿ ನೀವು ಕನ್ನಡವನ್ನು ದ್ವೇಷಿಸ್ತೀರಿ. ಆದ್ರೆ ಇಲ್ಲಿ ಬಂದು ನೀವು ಕನ್ನಡವನ್ನು ಪ್ರತಿನಿಧಿಸುವಂತಹ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗ್ತೀರಿ, ಕೋಟಿಗಟ್ಟಲೆ ಹಣ ದುಂಬಿ ಮಾಡ್ತೀರಿ, ಲೆಕ್ಕ ಕೊಡೋದಿಲ್ಲ, ಸರ್ವಾಧಿಕಾರಿ ನಡೀತೀರಿ ಅಂತ ಹೇಳಿದ್ರೆ ಸುಮ್ಮನೆ ಇರ್ಲಿಕ್ಕಾಗ್ತದ? ಎಸ್, ಸುಮ್ಮನೆ ಇರ್ಲಿಕ್ಕಾಗ್ತದ? ಸುಮ್ಮನೆ ಇರ್ಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ನಡೆದಂತ ಈ ಸಮಾವೇಶ ಕೇವಲ ಈ ಮಟ್ಟಿನ ಸಮಾವೇಶ ಮಾತ್ರ ಅಂತ ನಾವು ಭಾವಿಸೋದಿಲ್ಲ. ಮಂಡ್ಯ ಅಂತ ಹೇಳಿದ್ರೆ ನಮ್ಗೆ ಆಕ್ಚುಲಿ ಬೇರೆ ಏನೇನೋ ಭಾಷೆ ಬಳಸ್ತಾರೆ, ನಾವು ಅದನ್ನು ಬಳಸೋದಿಲ್ಲ. ಹೈದರಾಬಾದ್ ಕರ್ನಾಟಕದ ಜನ ಅಲ್ಲಿಯ ಸಕ್ಕರೆಯ ನಾಡು ಮಂಡ್ಯದಿಂದ ಒಂದು ಹೋರಾಟದ ಕಿಚ್ಚನ್ನು ಎಬ್ಬಿಸಿದ್ದೀವಿ, ಮಂಡ್ಯದ ಗಂಡು ಅವು ಅಂತ ಮಾತಾಡ್ತಾರೆ. ನಮ್ಮ ಭಾಷೆಯನ್ನ ನಾವು ಜನತೆಯ ಭಾಷೆಯಾಗಿ ಬಳಸಬೇಕು. ಮಂಡ್ಯವನ್ನ ನಮ್ಮ ಎಂತ ಸಕ್ಕರೆಯ ಬಟ್ಟಲಾಗಿ ನಾವು ನೋಡ್ತೀವಿ. ಹಾಗೆ ಜಗತ್ತಿನಲ್ಲಿ ಕ್ಯೂಬಾ ಇದೆಯೋ, ಕ್ಯೂಬಾದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ, ಚೆಗು ವೇರಾ ಇಡೀ ಜಗತ್ತಿಗೆ ತಮ್ಮನ್ನ ಬಲಿಕೊಟ್ಟು ಜನತೆಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದ್ರು. ಹಾಗೆ ಮಂಡ್ಯದಿಂದ ಈ ಹೋರಾಟದ ಕಿಚ್ಚನ್ನು ಎಬ್ಬಿಸಿದಿರಲ್ಲ, ಖಂಡಿತ ಹೈದರಾಬಾದ್ ಕರ್ನಾಟಕಕ್ಕೂ ಇದನ್ನು ತಗೊಂಡು ಹೋಗ್ತೀವಿ, ಇಡೀ ಕರ್ನಾಟಕಕ್ಕೂ ತಗೊಂಡು ಹೋಗೋಣ ಮತ್ತು ಸರ್ವಾಧಿಕಾರದ ವಿರುದ್ಧ ನಮ್ಮ ಧ್ವನಿಯನ್ನು ಎತ್ತೋಣ ಅನ್ನೋ ಮಾತನ್ನ ಕರ್ಕೊಂಡು ಮಡಿವಾಳ ಹೇಳ್ತಾರೆ. ಹೊತ್ತು ನುಚ್ಚಿಲ್ಲ ಹುಗ್ಗಿಗೆಲ್ಲಾದ ಬೆಲ್ಲ, ಸುಳ್ಳಂತ ಬರಿಯಾಕ, ಸಿಟ್ಟಿಗೆ ಬರಲ್ಯಾಕ, ಬೆಡ್ಡಿಗೆ ಬಂದೇನೋ ದೌತಿ ಲೆಕ್ಕನಿಗೆ ಎಚ್ಚರ, ಎಷ್ಟಾದ್ರೂ ಲವ್ ಲೆಟರ್ ಕಳಿಸ್ರಿ, ನಿಮ್ಮನ್ನು ಹಿಮ್ಮೆಟ್ಟಿಸೋದು ಹೆಂಗಂತ ಈ ತಾಯಿಯರಿಗೆ ಗೊತ್ತು. ನಮ್ಮೊಂದಿಗೆ ಜೊತೆ ಸೇರಿದಂತ ನಮ್ಮ ಎಲ್ಲ ಪುರುಷ ಬಂಧುಗಳು ನಮಗೆಲ್ಲರಿಗೂ ಗೊತ್ತು. ನಾವು ಜೊತೆಯಾಗಿ ಹೆಜ್ಜೆ ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಹಿಳೆಯರ ನೇತೃತ್ವದಲ್ಲಿ ಈಗ ಒಂದು ಹೋರಾಟವನ್ನ ಮುನ್ನಡೆಸುವ ಒಂದು ನಿಲುವನ್ನು ತಗೊಂಡ ಎಲ್ಲ ನಾಯಕರಿಗೂ ಕೂಡ ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಪುರುಷರ ಪ್ರಾತಿನಿಧ್ಯ ಜಾಸ್ತಿ ಇರುತ್ತೆ ಮತ್ತು ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಇರುತ್ತೆ. ಸೊ ಮೊದಲ ಬಾರಿಗೆ ಇಂಥ ಒಂದು ಪದ್ಧತಿಯನ್ನ ನೀವು ಮುರಿದಿದ್ದೀರಿ. ಅದಕ್ಕಾಗಿ ಮೇಲೆ ಕೂತ ಎಲ್ಲ ಮಹಿಳಾ ಬಂಧುಗಳಿಗೆ ಮತ್ತು ಇನ್ನೊಂದು ಅವಕಾಶ ಕೊಟ್ಟ ಪುರುಷ ಹೋರಾಟ ಅಭಿನಂದನೆಗಳಾಗುತ್ತದೆ. ನಾನು ಸಾಹಿತಿಯಲ್ಲ, ಈಗಾಗಲೇ ಎಲ್ಲರೂ ಮಾತಾಡುವವರು ಹೇಳಿದ್ದಾರೆ, ಇದು ಸಾಹಿತ್ಯ ಪರಿಷತ್ ಎನ್ನುವುದು ಕೇವಲ ಸಾಹಿತಿಗಳಿಗೆ ಸಂಬಂಧಿಸಿದ ಸಂಸ್ಥೆ ಅಲ್ಲ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೆ, 7 ಕೋಟಿ ಕನ್ನಡಿಗರಿಗೆ ಏನಿದ್ದಾರೆ ಅವರಿಗೆ ಸಂಬಂಧಿಸಿದ ಸಂಸ್ಥೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮಲ್ಲೂ ಒಂದಷ್ಟು ತಪ್ಪಾಗಿದೆ. ನಾನು ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೇನೆ, ಸಾಹಿತ್ಯ ಪರಿಷತ್ ಒಂದು ಸಮ್ಮೇಳನ ಮಾಡಲಿಕ್ಕೆ ಹೊರಟಾಗ ಇಂಥದ್ದು ಏನಾದರೂ ಅವಘಡಗಳನ್ನು ಮಾಡಿದಾಗ ನಾವು ಕನ್ನಡದಲ್ಲಿ ಇರ್ತೇವೆ. ಆದರೆ ಮಹೇಶ್ ಜೋಶಿ ಅವರು ಬಹುಶಃ ಕಳೆದ 8-10 ವರ್ಷಗಳಲ್ಲಿ ಒಂದು ತಯಾರಿ ಮಾಡ್ತಾ ಇಲ್ಲಿವರೆಗೆ ಬಂದು ಕೂತಿದ್ದಾರೆ. ಒಂದು ಸಂಸ್ಥೆ ನಮ್ಮ ಕಣ್ಣಿನಲ್ಲಿ ಇದೇ ಇಂಥದೇ ನಿಲುವನ್ನು ಹೊಂದಿರುವ ಸಂಸ್ಥೆ 100 ವರ್ಷಗಳ ಪ್ರಯತ್ನ ಮಾಡಿ ಇವತ್ತು 3ನೇ ವರ್ಷ ಆಗ್ತಾ ಇದೆ. ಅದೇ ರೀತಿಯ ಒಂದು ಸಿದ್ಧಾಂತವನ್ನು ಇಟ್ಕೊಂಡ ಮಹೇಶ್ ಜೋಶಿ ಅವರು ಸುಮ್ಮನೆ ರಾತ್ರಿ ಹಗಲಾವಧಿಗಳಿಗೆ ಬಂದದ್ದಲ್ಲ. ಅದರಿಂದ ನಾವು ಮಾಡಬೇಕಾದ್ರೆ ನನ್ನನ್ನು ಒಳಗೊಂಡಂತೆ ನಾವು ಯಾರೂ ಕೂಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಲ್ಲ. ಬಹಳ ಮಂದಿ ಇದರಲ್ಲಿ ಸಾಹಿತ್ಯ ಪರಿಷತ್ ಸದಸ್ಯರಿಲ್ಲ ಸಂತೋಷ. ಆದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಂಸ್ಥೆ ಚುನಾವಣೆ ಮೂಲಕನೇ ಇಂಥದ್ದು ಸಂಸ್ಥೆ ಅಸ್ತಿತ್ವಕ್ಕೆ ಬರ್ತಾ ಇರುವಾಗ ನಾವು ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸಬೇಕಾಗಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಎಲ್ಲರ ಮನವಿ ಮಾಡೋದ್ರಿಂದ ಮೊದಲು ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು. ಸದಸ್ಯರಾಗಲಿದ್ದರೆ ಪ್ರತಿದಿನ ನಾವು ಹೊರಗಿನ ಪ್ರತಿ ಸಂದರ್ಭದಲ್ಲಿ ಹೊರಗಿನ ಒಂದು ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಅದರಿಂದ ಹೊರಗಡೆ ಹೋಗಿ ಅಧಿಕಾರವನ್ನ ನಾವು ಕೈಗೆ ತಗೊಂಡ್ರೆ ಮಾತ್ರ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ
ಎಷ್ಟು ದಿನ ಇರ್ಬೋದು. ಎರಡನೇದಾಗಿ ನಾನು ಬಹಳ ಮಂದಿ ಮಾತಾಡಿದವರು ಹೇಳಿದ್ದಾರೆ, ನೀವು ವೇದಿಕೆಗೆ ಏನು ನೋಡ್ತಾ ಇದ್ದೀರಿ ಮತ್ತು ಕೆಳಗಡೆ ಏನು ನಮ್ಮ ನಾಯಕರು ಅನೇಕ ಕೆಳಗಡೆ ಹೋರಾಟಗಾರರಿದ್ದಾರೆ, ಅವರು ಕೇವಲ ಸಾಹಿತ್ಯ ಪರಿಷತ್ತಿನ ಈ ಒಂದು ಅವ್ಯವಹಾರ ವಿರುದ್ಧ ಹೋರಾಟ ಮಾಡಿದವರಲ್ಲ. ಅದು ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ನಡೆಸಿದ ದೌರ್ಜನ್ಯದಿಂದ ಹಿಡಿದು ಧರ್ಮಸ್ಥಳದಲ್ಲಿ ಸೌಜನ್ಯ ಏನು ಹೆಣ್ಮಕ್ಳಿಗೆ ಆದ ಅನ್ಯಾಯದವರೆಗೆ ಎಲ್ಲಾ ಹೋರಾಟಗಳಲ್ಲಿ ಭಾಗವಹಿಸಿದವರೇ ನಮ್ಮಲ್ಲಿ ಬಹಳ ಮಂದಿ ಇದೆ. ಅದರಿಂದ ಕೇವಲ ಇದೊಂದು ಹೋರಾಟ ಕೇವಲ ಸಾಹಿತ್ಯ ಪರಿಷತ್ತಿಗೆ ಸೀಮಿತವಾದದ್ದು, ಇವರಿಗೇನೋ ಒಂದು ಪೂರ್ವಾಗ್ರಹ ಇದೆ ಎನ್ನುವುದಲ್ಲ. ಯಾವುದೋ ಆಡಳಿತ ಪಕ್ಷ ಆಡಳಿತದ ಯಾವ ಸರ್ಕಾರಗಳಿರಲಿ, ಇತ್ತೀಚೆಗೆ ನಿಮಗೆ ಕೇರಳದಲ್ಲಿ ನಡೆದ ಬುದ್ಧವಾದಿನ ವಿರುದ್ಧದಲ್ಲಿ ನಡೆದ ಚಳವಳಿಯನ್ನು ನೀವು ಗಮನಿಸಿದ್ದೀರಿ. ಅಂಥವರು ಎಲ್ಲರೂ ಇದರಲ್ಲಿ ಇದ್ದಾರೆ. ಅದರಿಂದ ಕೇವಲ ಸಾಹಿತ್ಯ ಪರಿಷತ್ತಿನ ವಿರುದ್ಧ, ಇದರ ವ್ಯಕ್ತಿಯ ವಿರುದ್ಧ ಏನೋ ಪೂರ್ವಾಗ್ರಹವನ್ನು ಇಟ್ಟುಕೊಂಡು ನಡೆಸುವ ಹೋರಾಟ ಅಲ್ಲ ಇದೆ. ಎಲ್ಲ ಜಗತ್ತಿನ ಎಲ್ಲ ಅನ್ಯಾಯಗಳ ವಿರುದ್ಧ, ಅಕ್ರಮಗಳ ವಿರುದ್ಧ ಹೋರಾಟ ನಡೆಸುವವರೇ ಇವತ್ತು ಇಲ್ಲಿದ್ದಾರೆ. ಮತ್ತೆ ಈ ಹೋರಾಟವನ್ನು ಮುನ್ನಡೆಸುವ ತಾಕತ್ತು ಅವರ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಗ ನಮ್ಮ ಸಾರಾ ಗೋವಿಂದ್ ಅವರು ಹೇಳಿದರು, ಸಾರಾ ಇದರಲ್ಲಿ ಬಂದಿದೆ 90% ಜನ ಕಸಬಾ ಸದಸ್ಯರಿದ್ದಾರೆ ಅಂತ. ಆಗಿದ್ರೆ ಸದಸ್ಯರಲ್ಲದವರು ಕೂಡ ಇದರಲ್ಲಿ ಭಾಗವಹಿಸಬೇಕಂತ ನಾನು ಅದನ್ನ ಇಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಅಂತ ಪರಿಸ್ಥಿತಿ, ಅಂತ ಒಬ್ಬ ನಾಯಕರನ್ನು ಇಟ್ಕೊಂಡಿದೆ. ಇದರ ವಿರುದ್ಧ ನಾವು 2 ವರ್ಷಗಳ ಹಿಂದೆ ಹಾವೇರಿಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಲು ಯಾವುದೇ ಸಾಹಿತ್ಯಗಳಿಗೆ ಅವಕಾಶ ಕೊಡಲು ಸಮ್ಮೇಳನವನ್ನು ನಡೆಸಿದಾಗಲೂ ನಾವು ಪ್ರತಿಭಟನೆ ಜನ ಸಾಹಿತ್ಯ ಸಮ್ಮೇಳನ ನಡೆಸಿದ್ವಿ. ನೀವು ಅದರಲ್ಲಿ ಬಹಳ ಮಂದಿ ಅದರಲ್ಲಿ ಭಾಗವಹಿಸಿದ್ವಿ. ನಾವು ಅದರ ನಂತರ ಅದರಲ್ಲಿ ಮರೆತು ಬಿಟ್ಟೆವು. ಈ ಮನುಷ್ಯ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಸಂಸ್ಥೆ ಇರಲಿ, ಸಾಹಿತ್ಯದಿರಲಿ, ಇದರ ಸಾಮಾಜಿಕ ಸಂಸ್ಥೆಯಲ್ಲಿ ಯಾವ ಸಂಸ್ಥೆಗಳು ಕೂಡ ಸಂವಿಧಾನದ ಆಶಯದ ಅನುಗುಣವಾಗಿ ಕೆಲಸ ಮಾಡಬೇಕು. ಒಬ್ಬ ಕೋಮುವಾದ ಮತ್ತು ಭ್ರಷ್ಟಾಚಾರ ಇದೆಯಲ್ಲ, ಇದು ಪರಸ್ಪರ ಸಂಬಂಧ ಇದೆ. ಒಬ್ಬ ಭ್ರಷ್ಟಾಚಾರ ಕೋಮುವಾದಿಯೂ ಆಗಿರ್ತಾನೆ ಮತ್ತು ಕೋಮುವಾದಿ ಭ್ರಷ್ಟಾಚಾರವೂ ಆಗಿರ್ತಾನೆ. ಈ ಸಾಹಿತ್ಯದ ಮಹೇಶ್ ಜೋಶಿ ಅವರ ಚುನಾವಣೆಯನ್ನು ನಡೆಸಿದ್ದು ಕೇವಲ ಸಾಹಿತಿಗಳಲ್ಲ, ಅದರಲ್ಲಿ ಒಂದು ರಾಜಕೀಯ ಪಕ್ಷ ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದ್ದು ಮತ್ತು ನಾವು ಯಾವ ಸಿದ್ಧಾಂತವನ್ನು ವಿರೋಧಿಸ್ತೇವೆ ಅಂತ ಸಿದ್ಧಾಂತದವರು ಎಲ್ಲರೂ ಅದರಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದ್ರು. ನಾವು ಆಗಲೇ ಎಚ್ಚರಿಕೆಯನ್ನು ಅದನ್ನು ಗಮನಿಸಿರಲಿಲ್ಲ ಎನ್ನುವುದು ಕೂಡ ನಾವು ಒಪ್ಪಬೇಕಾಗುತ್ತೆ. ಅದರಿಂದ ಈ ಹೋರಾಟ ಕೇವಲ ಒಂದು ಸಾಹಿತ್ಯದ ಹೋರಾಟ ಅಲ್ಲ, ಇದು ರಾಜಕೀಯದ ಹೋರಾಟನೂ ಹೌದು, ಇದು ಸಾಮಾಜಿಕ ಹೋರಾಟನೂ ಹೌದು. ಕನ್ನಡ ಸಾಹಿತ್ಯ, ಕರ್ನಾಟಕದ ನೆಲದಲ್ಲಿ ಒಂದು ಚಳವಳಿಗಳ ಒಂದು ದೊಡ್ಡ ಪರಂಪರೆಯನ್ನು ನೀವು ಕಾಣಬಹುದು. ನೀವು ಆಗಲೇ ಮಾತಾಡಿದವರು ಹೇಳಿದರೆ ಬಸವಣ್ಣನಿಂದ ಹಿಡಿದು ಇತ್ತೀಚಿನ ದಲಿತ ಚಳವಳಿ, ಭಾಷಾ ಚಳವಳಿ, ರೈತ ಚಳವಳಿ, ಆ ಎಲ್ಲ ಚಳವಳಿಗಳು ಈ ನಾನು ಒಂದಷ್ಟು ದೇಶ ಸುತ್ತಾಡಿಕೊಂಡಿದ್ದೇನೆ. ಯಾವ ರಾಜ್ಯದಲ್ಲೂ ಕೂಡ ಇಂಥ ಒಂದು ಚಳವಳಿಯ ಪರಂಪರೆಯನ್ನು ಕಾಣಲಿಕ್ಕೆ ಸಿಗಲಿಲ್ಲ. ಇಂಥ ಚಳವಳಿಗಳು ಕೇವಲ ವ್ಯರ್ಥ ಆಗಿಲ್ಲ, ಅದು ತನ್ನ ಗುರಿಯನ್ನು ಸದಾಕಾಲ ಕೊಟ್ಟಿದೆ ಎನ್ನುವುದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ಅದರಿಂದ ಈ ಚಳವಳಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇದರ ಬಗ್ಗೆ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ. ಸಹಕಾರ ಇಲಾಖೆಯಿಂದ ತನಿಖೆ ನಡೀತಾ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ತನಿಖೆ ನಡೀತಾ ಇದೆ. ಬಹುಶಃ ಈಗ ನನಗೆ ಅರ್ಥ ಆಗ್ತಾ ಇಲ್ಲ, ನಾವು ಸಾಮಾನ್ಯವಾಗಿ ಕನ್ನಡ ಎಲ್ಲ ಸಾಹಿತಿಗಳು ನಾವು ಕನ್ನಡದ ಸೇವಕರನ್ನು ತಿಳ್ಕೊಂಡಿದ್ದಾರೆ. ಹಿರಿಯ ಎಲ್ಲರೂ ಕೂಡ ಹಿರಿಯ ಸಾಹಿತಿಗಳು ಕನ್ನಡದ ಸೇವಕರನ್ನು ತಿಳ್ಕೊಂಡಿದ್ದಾರೆ. ಈ ಮನುಷ್ಯ ಕನ್ನಡದ ದೊರೆ ಅಂತ ತಿಳ್ಕೊಂಡಿದ್ದಾರೆ. ಇವರಿಗೆ ಸಚಿವರ ಸ್ಥಾನಮಾನ ಬೇಕು, ಅಕ್ಕಪಕ್ಕದಲ್ಲಿ ಇಲ್ಲಿ ಸೇರಿದವರಿಗೆಲ್ಲರಿಗೂ ಕೂಡ ಪ್ರಾಣ ಬೆದರಿಕೆ ಇದೆ. ಈ ಸೇರಿದವರನ್ನು ನೀವು ಆಗಾಗ ಪಟ್ಟಗಳು, ಲವ್ ಲೆಟರ್ಗಳು ನಮಗೂ ಬರುತ್ತೆ, ನಿಮ್ಮ ಪ್ರಾಣ ತೆಗಿತೇವೆ, ನಿಮ್ಮ ಗುಂಡು ಹಾಕ್ತೇವೆ, ನೀವು ಬುಲೆಟ್ ಹಾಕ್ತೇವೆ ಅಂತ. ಆದ್ರೆ ಇಲ್ಲಿದ್ದವ್ರು ಯಾರು ಕೂಡ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಅಡ್ಡಾಡ್ತಾ ಇಲ್ಲ. ನಮ್ಗೆಲ್ಲರಿಗೂ ಬರುತ್ತೆ, 3 ತಿಂಗಳಿಗೊಮ್ಮೆ ಪೊಲೀಸರು ಕೇಳ್ತಾರೆ ಗನ್ಮ್ಯಾನ್ ಬೇಕಾಗ್ತದೆ. ಆದ್ರೆ ನಾವು ಯಾರು ಅದನ್ನು ತಗೊಂಡಿಲ್ಲ, ಇಲ್ಲಿದ್ದವ್ರು ಯಾರು ತಗೊಂಡಿಲ್ಲ, ಎಲ್ಲರಿಗೂ ಪ್ರಾಣ ಬೆದರಿಕೆ ಇದೆ. ಆದ್ರೆ ಮಹೇಶ್ ಜೋಶಿ ಅವರಿಗೆ ಸಚಿವರ ಸ್ಥಾನಮಾನ ಬೇಕು, ಗನ್ಮ್ಯಾನ್ ಇಟ್ಕೊಂಡು ಒಂದು ಅಧ್ಯಕ್ಷ ಸ್ಥಾನ ನಡೆಸಿಕೊಂಡು ಹೋಗಿಕ್ಕೆ ಅವರು ನಾಲ್ಕನ್ನು ತಿಳ್ಕೊಂಡಿದ್ದೀನಿ. ಅವ್ರಿಗೆ ಅಷ್ಟೊಂದು ಬೆದರಿಕೆ ಇದ್ರೆ ಮೊದಲು ಅವ್ರ ಮನೆಯಲ್ಲಿ ಇರಬೇಕು. ಇಲ್ಲದಿದ್ದರೆ ತನಗೆ ಎದುರಾಗಿರುವ ವಿರೋಧವನ್ನು ಆ ತಾಕತ್ತಿಗೆ ಎದುರಿಸಬೇಕು. ಈ ಎರಡೂ ಆಗದ ಇಂಥ ಹೇಳಿತನವನ್ನು ಬೆದರಿಸುವ ಒಬ್ಬ ಭ್ರಷ್ಟ, ಒಬ್ಬ ಕೋಮುವಾದಿ ಮತ್ತೊಬ್ಬ ಪುಕ್ಲ ಅಧ್ಯಕ್ಷರನ್ನ ತೊಲಗುವವರೆಗೆ ಈ ಹೋರಾಟ ಮುಂದುವರಿಯಲಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ನಾನು ಮಾತನಾಡಿದ್ದೇನೆ. ಇದು ಸಂಸ್ಕೃತಿಯನ್ನು ಸಂರಕ್ಷಿಸಿ, ಸಾಹಿತ್ಯವನ್ನು ಪೋಷಿಸಿ ಎನ್ನುವ ಉದ್ದೇಶ ಇಟ್ಟುಕೊಂಡಂತೆ ಮಾಡಿದ್ದು. ಆ ಆಶಯಕ್ಕೆ ಧಕ್ಕೆ ಬರದ ರೀತಿಯೊಳಗೆ ಎಲ್ಲ ಚುನಾಯಿತ ಅಧ್ಯಕ್ಷರು ಕೂಡ ನಡ್ಕೊಂಡು ಬಂದಿದ್ದಾರೆ. ಆದರೆ ಈ ವ್ಯಕ್ತಿ ಆ ಆಶಯಕ್ಕೆ ಮೂಲಭೂತವಾಗಿ ಧಕ್ಕೆಯನ್ನು ತಂದ ರೀತಿಯೊಳಗೆ ಚುನಾವಣೆಯನ್ನ
ನಡೆಸಿದ್ರು. ಅದರ ಬಗ್ಗೆ ನಮ್ಮ ದಿನೇಶ್ ಅಮೀನ್ಮಠ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಬಹಳ ಗೌರವದಿಂದ ನೆನಪಿಸಿಕೊಳ್ಳತಕ್ಕಂಥ ವ್ಯಕ್ತಿ ಅಂತಂದ್ರೆ ನಮ್ಮ ಜಿ ನಾರಾಯಣ ಅವರು. ಕಾಂಗ್ರೆಸ್ ಪಕ್ಷದೊಳಗೆ ರಾಜಕಾರಣಿಯಾಗಿ ಸಕ್ರಿಯವಾಗಿದ್ದವರು. ಆದರೆ ಚುನಾವಣೆಗೆ ನಿಂತ ನಂತರದೊಳಗೆ ಎಷ್ಟು ಮಟ್ಟಿಗೆ ಪಕ್ಷವನ್ನು ದೂರ ಇಟ್ಟು ಅಂತಂದ್ರೆ, ಯಾಕೆಂದ್ರೆ ಪಕ್ಷ ರಾಜಕಾರಣದ ಮೈಲಿಗೆ ಈ ಸಾಹಿತ್ಯ ಪರಿಷತ್ತಿಗೆ ಅಂಟಬಾರದು ಎನ್ನುವ ದೃಷ್ಟಿ ಇಟ್ಕೊಂಡಂತೆ ಅವರು ಚುನಾವಣೆಯನ್ನು ಎದುರಿಸಿ, ಅಷ್ಟೇ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದವನು ಎನ್ನುವ ಒಂದು ಕಿಂಚಿತ್ ಸೋಂಕನ್ನು ಕೂಡ ಸಾಹಿತ್ಯ ಪರಿಷತ್ತಿಗೆ ಅಂಟಿಸದ ರೀತಿಯೊಳಗೆ ಸಾಹಿತ್ಯಾತ್ಮಕವಾದ ಸೂಕ್ಷ್ಮ ಸಂವೇದನೆಯನ್ನ ಒಳಗೊಂಡ ರೀತಿಯೊಳಗೆ ಜವಾಬ್ದಾರಿಯನ್ನು ನಿರ್ವಹಿಸಿತು, ಅಧ್ಯಕ್ಷರ ಜವಾಬ್ದಾರಿಯನ್ನ ನಿರ್ವಹಿಸಿತು. ಆದರೆ ಅಷ್ಟೇ ಅಲ್ಲ, ಅದುವರೆಗೆ ಒಂದಿಷ್ಟು ಸೀಮಿತವಾಗಿದ್ದಂತಹ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನ ವಿಸ್ತರಿಸಿದರು. ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಿಂಚಿತ್ ಪ್ರವೇಶವೂ ಕೂಡ ಈ ಸಾಹಿತ್ಯ ಪರಿಷತ್ತಿನೊಳಕ್ಕೆ ನುಸುಳದಂತೆ ಆರೋಗ್ಯಕರ ಭಾವದಲ್ಲಿ ನಡೆದುಕೊಂಡು. ಆದರೆ ಈ ಮನುಷ್ಯ ಪ್ರಾರಂಭದಲ್ಲಿಯೇ ಆ ಪಕ್ಷ ರಾಜಕಾರಣದ ಹೊರಸನ್ನ ಇದರೊಳಕ್ಕೆ ಅಂಟಿಸುವುದಕ್ಕೆ ತೊಡಗಿದಾಗ ನಾವು ಕರ್ನಾಟಕದ ನಾಗರಿಕ ಜಾಗೃತಿ ವೇದಿಕೆ ಕರ್ನಾಟಕ ಏನಿದೆ ಅವತ್ತೇ ವಿರೋಧಿಸಿ ನಾವು ಅವತ್ತಿಂದೂ ಕೂಡ ದಾಖಲೆ ಮಾಡಿಕೊಂಡೇ ಬರ್ತಾ ಇದ್ದೀವಿ ನಮ್ಮ ಪ್ರತಿಭಟನೆಯನ್ನ. ಆದರೆ ಆ ಮನುಷ್ಯ ಎಂತ ದುರಹಂಕಾರದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಗೆದ್ದ ನಂತರದೊಳಗೆ ಅಸೂಕ್ಷ್ಮವಾಗಿ ಸಾಹಿತ್ಯದ ಸೂಕ್ಷ್ಮತೆಗಳು ಕಿಂಚಿತ್ತೂ ಇಲ್ಲದ ರೀತಿಯೊಳಗೆ ದುರಹಂಕಾರದ ಮಾತುಗಳನ್ನು ಎಷ್ಟು ಮಟ್ಟಿಗೆ ಹೇಳ್ತಾ ಇರೋದು. 8 ಜನರ ಠೇವಣಿಯನ್ನ ನಾನು ಕಳೆದಿದ್ದೇನೆ. ಇಡೀ 4.5 ಕೋಟಿ ಕನ್ನಡಿಗರ ಪ್ರತಿನಿಧಿ ನಾನು. ಆದರೆ 9 ಜನರ ಠೇವಣಿಯನ್ನ ಕಳೆದಿದ್ದೇನೆ. ಅಲ್ಲಿ ಸ್ವಾಮಿ, ಸಾಹಿತ್ಯ ಯಾವತ್ತೂ ಕೂಡ ಸೋತೆತ್ತಿನ ಕೊಂಬನ್ನ ಹಿಡಿದು ಗೆದ್ದುತ್ತೆ ಹೊರತು ಗೆದ್ದೆತ್ತಿನ ತಂಪೆಯನ್ನು ಬಾರಿಸೋದಿಲ್ಲ. ನಿಮಗೆ ಸಾಹಿತ್ಯದ ಸೂಕ್ಷ್ಮತೆ ಇದ್ದರೆ ಈ ತರಹದ ಅಸಾಹಿತ್ಯಿಕವಾದ ಮಾತುಗಳನ್ನ ಆಡ್ತಿರಲಿಲ್ಲ. ನಿಜಕ್ಕೂ ಕೂಡ ನಾಡೋಜ ಎನ್ನುವ ಪ್ರಶಸ್ತಿಯ ಗೌರವ ಘನತೆ ಗೊತ್ತಿದ್ದರೆ ಇವತ್ತು ಆ ವೇದಿಕೆಯಲ್ಲಿ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂರ್ತಿರಲಿಲ್ಲ. ಯಾಕೆಂದ್ರೆ ಪಾರದರ್ಶಕತೆ ಎನ್ನುವುದು ಪ್ರಾಮಾಣಿಕವಾಗಿ ಇದ್ದಿದ್ದರೆ ಒಂದಲ್ಲ 100 ಆಯೋಗಗಳನ್ನು ನನ್ನ ಮೇಲೆ ಹಾಕಿ ಅದನ್ನು ಎದುರಿಸುವ ನೈತಿಕ ತಾಕತ್ತು ನನಗಿದೆ ಎನ್ನುವ ಧೈರ್ಯವನ್ನ ತೋರಬೇಕಾಗಿತ್ತು. ತೋರಿಲ್ಲ. ಅದರ ಬದಲಾಗಿ ಏನ್ ಮಾಡ್ತಾ ಇರೋದು, ಅದು ಎಲ್ಲರಿಗೂ ಕೋರ್ಟು. ನನಗೂ ಕೂಡ ಈಗಾಗಲೇ 3 ಲಾಯರ್ ನೋಟಿಸ್ಗೆ ಹೋಗಿದ್ದಾರೆ. ಮಾನನಷ್ಟ ಮೊಕದ್ದಮೆಗೂ ಕೂಡ ಹಾಕಿರುವಂತದ್ದಾಗಿ. ಹೌದು, ನಾವು 3 ಲಾಯರ್ ನೋಟಿಸ್ ಬರಲಿ. ಯಾಕೆಂದ್ರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ. ನಾಡಪ್ರಭು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಶಯದ ಧ್ಯೇಯೋದ್ದೇಶದ ಸಂಸ್ಥೆ ನಮ್ಮ ಕಣ್ಣೆದುರಿಗೆ ಹಾಳಾಗಿ ಹೋಗ್ತಕ್ಕಂಥದ್ದನ್ನ ನಾವು ನೋಡಿಕೊಂಡು ಕುಳಿತುಕೊಳ್ಳುವಷ್ಟು ಮಟ್ಟಿಗೆ ಹೇಳಿಗಳಲ್ಲ. ಕನ್ನಡ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿದೆ. ಇಡೀ ನಾಡಿಗೆ ಆ ಜಾಗೃತಿಯನ್ನು ಉಂಟು ಮಾಡ್ತೇವೆ. ಕೊನೆಯವರೆಗೂ ಹೋರಾಡ್ತೇವೆ. ಯಾವುದರ ವಿರುದ್ಧವಾಗಿ? ಅನೈತಿಕತೆಯ ವಿರುದ್ಧವಾಗಿ, ಅಪ್ರಾಮಾಣಿಕತೆಯ ವಿರುದ್ಧವಾಗಿ, ಅಕ್ರಮಗಳ ವಿರುದ್ಧವಾಗಿ. ಈ ಪರಿಷತ್ತಿನ ವಿರುದ್ಧವಲ್ಲ, ಪರಿಷತ್ತಿನ ಉಳಿವಿನ ಪ್ರಶ್ನೆ, ಪರಿಷತ್ತಿನ ನೈತಿಕತೆಯನ್ನ, ಘನತೆಯನ್ನ ಎತ್ತಿ ಹಿಡಿಯುವ ಪ್ರಶ್ನೆ. ವಿಷ್ಣು ಮಹೇಶ್ ಜೋಶಿ ಇಲ್ಲಿ ಸರ್ಕಾರಿ ಲೆಕ್ಕಪತ್ರ ಇಲಾಖೆ ಕೊಟ್ಟಿರ್ತಕ್ಕಂಥ 10 ಅಂಶಗಳನ್ನು ನಾನು ಹೇಳ್ತೇನೆ. ಇದು ಉತ್ತರ ಕೊಡಪ್ಪ. ನಿಮ್ಮ ಮತ್ತು
ನಿಮ್ಮೆಲ್ಲರಿಗೂ ನಾನು ಮಂಡಿಸೋಕೆ ಇಷ್ಟಪಡ್ತೇನೆ. ಕಸಾಪ ಲೆಕ್ಕಪತ್ರಗಳು ಸಮಗ್ರವಾಗಿಲ್ಲ ಎಂದು ಕಳೆದ 5-6 ವರ್ಷಗಳಿಂದ ಸರ್ಕಾರಿ ಲೆಕ್ಕಪತ್ರ ಇಲಾಖೆ ನಿರಂತರವಾಗಿ ಹೇಳುತ್ತಲೇ ಬಂದಿದೆ. ಎರಡನೇದು, ಕೇಂದ್ರ ಕಚೇರಿಗೂ ಜಿಲ್ಲಾ ಘಟಕಗಳಿಗೂ ಲೆಕ್ಕಗಳು ಯಾವತ್ತೂ ತಾಳೆಯಾಗಿಲ್ಲ. ಎರಡನೇದು. ಮೂರನೇದು, ಪರಿಷತ್ತಿನ ಚರಾಸ್ತಿ ಸ್ಥಿರಾಸ್ತಿಗಳ ಲೆಕ್ಕ ಸಮರ್ಪಕವಾಗಿಲ್ಲ. ಇದು ನಾವು ಹೇಳ್ತಾ ಇರೋದಲ್ಲ, ಸರ್ಕಾರಿ ಲೆಕ್ಕಪತ್ರ ಇಲಾಖೆ ಕೊಟ್ಟಿರ್ತಕ್ಕಂಥ ಕ್ಷರ. ಇದು ಕೂಡ ಕೊಡಿ. 4, ಪರಿಷತ್ತಿನಲ್ಲಿ 2 ನಗದು ಪುಸ್ತಕಗಳನ್ನು ನಿರ್ವಹಿಸುತ್ತಿರುವುದು ಕ್ರಮವಲ್ಲ ಅಂತ ಸರ್ಕಾರಿ ಲೆಕ್ಕಪತ್ರ ಇಲಾಖೆ ಆಕ್ಷೇಪ ಎತ್ತಿದೆ. ಇದು ಬಹಳ ಮುಖ್ಯ. 2, ಗ್ಯಾಪ್ ಅನುಭವಿ. ಏನ್ ನಾನ್ಸೆನ್ಸ್ ಇದು? ಇದನ್ನು ಯೋಚನೆ ಮಾಡಿ. 5ನೇದು, 72 ಲಕ್ಷ ರು ಬ್ಯಾಂಕ್ ಹೊಂದಾಣಿಕೆಯಾಗಿಲ್ಲ ಅಂತ ವಾರ್ಷಿಕ ಆಡಿಟ್ ವರದಿ ಹೇಳುತ್ತಿದೆ ಅನ್ನೋದಕ್ಕೆ. 6ನೇದು, ಸದಸ್ಯತ್ವ ನೋಂದಣಿ ಮತ್ತು ಅದರ ಲೆಕ್ಕಗಳು ತಾಳೆಯಾಗುವುದಿಲ್ಲ. ಘಟಕಗಳಿಗೆ ನೀಡಿದ ಅನುದಾನಗಳ ಲೆಕ್ಕದಲ್ಲಿ ಯಾವುದೇ ದಾಖಲೆ ಇಲ್ಲ. 8, ಪರಿಷತ್ತಿನ ಬ್ಯಾಲೆನ್ಸ್ ಶೀಟ್ ಲೆಕ್ಕ ನೀತಿಗೆ ಅನುಗುಣವಾಗಿ ತಯಾರಾಗಿಲ್ಲ. 9, ಹಿಂದಿನ 4 ವರ್ಷಗಳ ಆಡಿಟ್ ಆಕ್ಷೇಪಗಳು ಇತ್ಯರ್ಥ ಆಗದೆ ಹಾಗೆ ಮುಂದುವರಿದುಕೊಂಡು ಬಂದಿವೆ. ಟೆಂಡರ್ ತಡೆಯದೆ ಗುತ್ತಿಗೆ ಕೊಡುವುದು, ಭಾರಿ ಮೊತ್ತದ ವಸ್ತುಗಳ ಖರೀದಿ ಕಂಡುಬಂದಿದೆ. ಇಷ್ಟು ಕೂಡ ನಾವು 2 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ವರದಿ. ನಾವು ಈ ಎಲ್ಲ ಆಕ್ಷೇಪಣೆಗಳ ಹಿನ್ನೆಲೆಯೊಳಗೆ ತನಿಖೆ ನಡೆದಿದೆ. ತನಿಖೆಗೆ ಸಮಂಜಸವಾದ ಉತ್ತರ ಕೊಟ್ಟು ನೀನು ಇದರಿಂದ ಈ ಆರೋಪಗಳಿಂದ ಮುಕ್ತವಾದರೆ ನಾವು ಅಧ್ಯಕ್ಷರಿಗೆ ಆ ಘನತೆಗೆ ನಾವು 4 ಕಾಲ ಹಾಕ್ತೇವೆ. ನಾವು ಸಾಹಿತ್ಯ ಪ್ರಜ್ಞೆ ಏನಿದೆಯಲ್ಲ ಅದನ್ನು ಗೌರವಿಸಿ ನಡ್ಕೊಳ್ತೇವೆ. ಈ ನೈತಿಕತೆಯನ್ನ ನಾಡೋಜ ಮಹೇಶ್ ಜೋಶಿ ಅವರೇ ದಯಮಾಡಿ ಪ್ರದರ್ಶಿಸಿ, ಪ್ರಕಟಿಸಿ. ಈ ನೈತಿಕತೆಯನ್ನು ನೆಲೆಯಿರಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಘನತೆ ಗೌರವಗಳನ್ನ ಉಳಿಸುವಂತೆ ನಡ್ಕೊಳ್ಳಿ ನೀವು. ಇಷ್ಟೇ ನಾವು ಕೇಳ್ತಾ ಇರ್ತಕ್ಕಂಥದ್ದು. ನೀವೆಲ್ಲ ಸಂತೋಷ ಪಡ್ಕೊಡ್ತೀರಾ. ಹೇಳೋದು ನನ್ನ ನೋಟಿಸ್ ಬಂದಿದೆ, ನಮ್ಮ ನೋಟಿಸ್ ಬಂದಿದೆ. ನನಗೆ ಎಂತ ನೋಟಿಸ್ ಬಂದಿದೆ ಗೊತ್ತೇ? ನೀವು ಮೇಲ್ಕೊಟ್ಟಿರೋದು ನನ್ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಂದ ಹೊರಬರಿಸಿದ್ದೇನೆ ಅಂತ ಹೇಳೋದು. ಹೌದು, ನಮಗೆ ಹಾಳಾಗಿತ್ತು. ನನ್ನ ಹೆಸರು ಇನ್ನು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವು ಸದಸ್ಯ ಅಲ್ಲ. ಮಹಾನ್ ತೀರ್ಮಾನ ಕೊಟ್ಟಿದ್ದಾರೆ, ಕಾರ್ಯಕರ್ತರಿಗೆ ಅಪ್ರೂವಲ್ ಆಗಿದೆ. ಹಾಗಾಗಿ ನಾನು ನಿನ್ನೆ ಸಂಜೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರ್ಥಿಕ ಸದಸ್ಯನಲ್ಲ. ಈಗ ಬಂದಿದ್ದಾರೆ. ಒಂದೇ ಪ್ರಶ್ನೆ, ಅಖಿಲ ಭಾರತ ಸಾಹಿತ್ಯ ಸನ್ಮಾನ ಮಾಡಬೇಕಾದ್ರೆ ಗಂಡಿ ಸಹಿ ಇರಬೇಕಂತ ನೇಮ ಇದೆ. ಪರಿಷತ್ತಿನ ನಿಬಂಧನೆ 36 ಪ್ರಕಾರ 36. ಯಾಕಂದ್ರೆ ಅಲ್ಲಿ ಜಿಲ್ಲಾ ಅಧ್ಯಕ್ಷ ಸಹಿ ಮಾಡಿ ಮತ್ತೆ ಕೋಶಾಧ್ಯಕ್ಷ ಜಿಲ್ಲಾಧಿಕಾರಿ ಸಹಿ ಮಾಡಬೇಕಾಗ್ತದೆ. ಕಲಬುರಗಿ, ಹಾವೇರಿ, ಮಂಡ್ಯ ಸಹಿ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ ಮಹೇಶ್ ಶಿಕ್ಷಣ ಸೇರಿಸಾದ ಹೊಸಸ್ತು ಕೇಳಿಸಬೇಕು. ಯಾಕಂದ್ರೆ ಕಲ್ಪನೆ ಮಾಡೋದನ್ನು ಹೊಸಸ್ತ 19ನೇ ಶತಮಾನ ಪ್ರಕಾರ 15ನೇ ಶತಮಾನ ಪ್ರಕಾರ 1. 2ನೇದು, 25,000 ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯಿತು. ಪರಿಷತ್ತು ನಿಬಂಧನೆ 22 ಆ ಪ್ರಕಾರ ಅಲ್ಲಿ ಚುನಾಯಿತ ಅಧ್ಯಕ್ಷರಾಗಿ ಮಾಡಬೇಕಾಗಿತ್ತು ಅಥವಾ ತೆರವಾದ ಜಾಗಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಬೇಕಾಗಿತ್ತು. ನಿರಾಕರಣೆ ಮಾಡಿ ಯಾವ ಸಂಚಾಲಕರಾಗಿ ಪರಿಷತ್ತಿನ ಯಾವ ನಿಬಂಧನೆ ಪ್ರಕಾರ ನೇಮಕ ಮಾಡಿದ್ದೀರಿ? 2 ಪ್ರಶ್ನೆ. ಇನ್ನು 3ನೇ ಪ್ರಶ್ನೆ ಸಾಹಿತ್ಯ ಪರಿಷತ್ತಿನ ನೌಕರಿ ಮಾಡೋರು ಬಿಟ್ಟು ಓಡ್ ಹೋಗ್ಬೇಕಾಗ್ತಾರ. ಯಾಕ ಅವ್ರಿಗೆ ಯಾಕೆ ಕಿರುಕುಳ ಕೊಟ್ಟಿರಿ? ತನಿಖಾ ಸಮಿತಿಯವರು ಅವರಿಗೆ ತನಿಖೆ ಒಳಪಡಿಸಬೇಕು. ಆಮೇಲೆ ಪರಿಷತ್ತಿನ
ಒಪ್ಪಿಗೆಯನ್ನು ಸೂಚಿಸಬೇಕು. ಹಾಗೆ ಮತ್ತೊಂದು ಅಂತ ಹೇಳಿದ್ರೆ ಸಾಲು ಸಾಲು ರಾಜೀನಾಮೆಗಳು ಕೆ ರಾಜ್ಕುಮಾರ್ ಅವರಿಂದ ಆರಂಭವಾಗಿ ಕೆ ಮಹಾಲಿಂಗಯ್ಯನವರು, ನಂತರ ಮೇಘಾ ರಾಮಲಿಂಗ ಶೆಟ್ಟಿ ಅವರು, ಪದ್ಮಿನಿ ನಾಗರಾಜ್ರವರು, ಮತ್ತೆ ಹಂಗು ರಾಜೇಶ್ ಅವರು, ಮತ್ತೆ ಹಾಗೇನೆ JM ರಾಜಶೇಖರ್ ಅವರು ಮಾಹಿತಿ ಹಕ್ಕುಗಳ ಕಾರ್ಯಕರ್ತ. ಅವ್ರದ್ದೊಂದು ದತ್ತಿ ನಿಧಿ ಇಟ್ಟಿದ್ದಾರೆ ಸಾಹಿತ್ಯ ಪರಿಷತ್ನಲ್ಲಿ. ತುಂಬಾ ಅವರಿಗೆ ಬೇಸರ ಆಗಿ ಅವರೇ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ಬೇಡ ಇದು ಏನು ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವನೇ ಬೇಡ ಅಂತ ಅವರು ಮನನೊಂದು ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಆಮೇಲೆ ಇಬ್ಬರು ಅಲ್ಪಸಂಖ್ಯಾತ ಪ್ರತಿನಿಧಿಗಳು ನಬೀಸಾಬ್ ಖುಷ್ಗಿ ಅವರು ಮತ್ತೆ ಹಾಗೇನೆ ಮತ್ತೊಬ್ರು ಬಲ್ಜಿತ್ ಸಿಂಗ್ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ಇತ್ತೀಚೆಗೆ ಪಟೇಲ್ ಪಾಂಡು ಅವರನ್ನ ಕೋಶಾಧ್ಯಕ್ಷ ಸ್ಥಾನದಿಂದ ಕಾರ್ಯದರ್ಶಿಯಾಗಿ ಮಾಡಿದ್ರು. ಆದ್ರೆ ಅಲ್ಲಿ ಕೋಶಾಧ್ಯಕ್ಷ ಸ್ಥಾನಕ್ಕೆ ವಿಜಯ್ ಕುಮಾರ್ ಅವರನ್ನ ನೇಮಕ ಮಾಡ್ಕೊಂಡಿದ್ದೀನಿ ಅಂತ ಒಂದು ವಿಷಯ ಹೇಳಿದ್ರು. ಆದ್ರೆ ಅವರು ವಿಜಯ್ ಕುಮಾರ್ ಅವರು ಈ ಆರ್ಥಿಕ ಅವ್ಯವಹಾರವನ್ನ ಗಮನಿಸಿ ಅವ್ರ ಹೆದರಿ ಆಫೀಸ್ಗೆ ಬರ್ತಾ ಇಲ್ಲ. ಒಂದು ವಾರ ಆದ್ರೂ ಅವ್ರು ಇನ್ನೂ ತಮ್ಮ ಇದನ್ನ ಸ್ವೀಕರಿಸಿಲ್ಲ ಕೋಶಾಧ್ಯಕ್ಷ ಸ್ಥಾನವನ್ನ. ಬಹುಶಃ ಅವರು ಇಷ್ಟರಲ್ಲೇ ರಾಜೀನಾಮೆ ಕೂಡ ಕೊಡಬಹುದು ಅಂತ ಹೇಳಿ ನಮ್ಗನ್ಸುತ್ತೆ.